ನಮಸ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ರೂಲ್ಸ್ ಬ್ರೇಕರ್ BMTC ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ವಿನಯ್ ಶ್ರೀನಿವಾಸ್ ಅವರನ್ನ ಮಾತಾಡ್ತೀನಿ. ವಿನಯ್, ದಯಾನಂದ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ರು. ನೀವು ಅವಾಗಲೇ ಹೇಳ್ತಾ ಇದ್ರಿ, ಓಕೆ, ಅವ್ರಿಗೂ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿರುವಂಥ ಈ ಟ್ರಿಪ್ಸ್ ಇರುತ್ತೆ, ಸ್ಕೆಡ್ಯೂಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿರುತ್ತೆ, ಇಷ್ಟು ಡಿಸ್ಟೆನ್ಸ್ನ ಇಷ್ಟು ಬೇಗ ಕವರ್ ಮಾಡಬೇಕಾಗಿರುತ್ತೆ ಅನ್ನೋ ವಿಚಾರನ ಅವ್ರು ಹೇಳ್ತಾ ಇದ್ರು. ಇಲ್ಲಿ ನಾನು ಎಷ್ಟೋ ಸಲ ಗಮನಿಸಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಸಂಜೆ 5 ಗಂಟೆಗೆ ಎಲ್ಲ ಕಡೆ ಸ್ಕೂಲ್ ಬಿಡೋ ಟೈಮಿಂಗು ಅಂತ ಇಟ್ಕೊಳ್ಳಿ. ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ, ಮಕ್ಕಳೆಲ್ಲ ಪಾಸ್ ಇಟ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಕಾಯ್ತಿರ್ತಾರೆ. ಎಷ್ಟೋ ಟೈಮಲ್ಲಿ ಬೇಕಂತ ಮಕ್ಳು ಇದ್ದಾರೆ ಅಂತಾನೆ ನಿಲ್ಸೋದಿಲ್ಲ BMTC ಡ್ರೈವರ್ಗಳು. ಒಂದು ಅರ್ಧ ಕಿಲೋಮೀಟರ್ ದೂರ ಹೋಗಿ ನಿಲ್ಲಿಸ್ತಾರೆ. ಅದೆಲ್ಲ ರೂಲ್ಸ್ ವೈಲೇಷನ್ ಅಲ್ವಾ? ಅದು ಖಂಡಿತ ರೂಲ್ಸ್ ವೈಲೇಷನ್. ಮತ್ತೆ ಅದೊಂದು ಸೀರಿಯಸ್ ಇಶ್ಯೂ. ಏನಂದ್ರೆ ಕೆಲವು ಡ್ರೈವರ್ ಕಂಡಕ್ಟರ್ಗಳಿಗೆ ಈ ಮಕ್ಕಳು ಬ್ಯಾಗ್ ಇಟ್ಕೊಂಡಿರ್ತಾರಲ್ಲ ಪಾಪ, ಅದಕ್ಕೆ ಇವ್ರಿಗೆ ಬಸ್ಸಲ್ಲಿ ಯಾವ ಜಾಗ ಸಾಲದಿಲ್ಲ, ಪಾಸ್ ಇದ್ಮೇಲೆ ರೆವಿನ್ಯೂ ಕೌಂಟ್ ಅವ್ರಿಗೆ ಟಿಕೆಟ್ ರೆವಿನ್ಯೂ ಬೇಕು, ಆ ಪಾಸ್ ರೆವಿನ್ಯೂ ಇದ್ ನೋಡ್ತಾ ಇಲ್ಲ ಅವರು, ಅದಕ್ಕೋಸ್ಕರ ನಿಲ್ಸೋದಿಲ್ಲ. ಅದು ತುಂಬಾ ಸಮಸ್ಯೆ ಆಗುತ್ತೆ. ಮತ್ತೆ ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಬೀದಿ ವ್ಯಾಪಾರಿಗಳು ಈಗ ಮಾರ್ಕೆಟ್ಗೆ ಹೋಗಿ ಸಾಮಾನು ತಗೊಂಡ್ ಬರ್ತಾರೆ, ಅವ್ರೊಂದು ಬಂಡ್ಲ್ ಇಟ್ಕೊಂಡು ಬರ್ತಾರೆ. ಅವ್ರು ಏನು ಬೀದಿ ವ್ಯಾಪಾರಿಗಳೆಲ್ಲ ಏನು ಟ್ಯಾಕ್ಸಿ ಇದೆಲ್ಲ ಆಟೋದಲ್ಲ ಇದ್ ಮಾಡಕ್ ಆಗೋದಿಲ್ಲ ಅಲ್ವಾ? ಯಾರೋ ಕೆಲವರು ಆಟೋದಲ್ಲಿ ಹೋಗ್ತಾರೆ, ಆದ್ರೂ ಅವ್ರು ಬಸ್ಸಲ್ಲಿ ತಗೊಂಡ್ ಬರ್ತಾರೆ. ಅವ್ರಿಗೂ ಸುಮಾರು ಸತಿ ಸಮಸ್ಯೆ ಆಗುತ್ತೆ. ಅಲ್ಲ, ಈಗ ಪುಟ್ ಮಕ್ಕಳು ವಿಚಾರಕ್ಕೆ ಮತ್ತೆ ಬರೋದಾದ್ರೆ, ಮಕ್ಳು ಏನ್ ಮಾಡ್ತಾರೆ, ಬಸ್ ಹೋಗ್ತಿದೆ ನಮ್ಮನ್ನ ಬಿಟ್ಟು ಅಂತ ಓಡ್ಕೊಂಡು ಹೋಗ್ತಾರೆ. ಆ ಓಡ್ಕೊಂಡು ಹೋಗೋ ಭರಾಟೆಯಲ್ಲಿ ಬಿದ್ದೋ, ಇನ್ನೊಂದು ಬಸ್ ಹೊಡೆದೋ, ಇನ್ನೊಂದು ಗಾಡಿ ಹೊಡೆದೋ, ಅವ್ರೇನಾದ್ರು ಪ್ರಾಣಕ್ಕೆ ಅಪಾಯ ಇದ್ರೆ ಯಾರು ಜವಾಬ್ದಾರಿ ಇದಕ್ಕೆ? ಇಲ್ಲ, ಖಂಡಿತ ಆ ಥರ ಏನಾದರೂ ಒಂದು ಆದರೆ ಅದಕ್ಕೆ BMTCನೇ ಜವಾಬ್ದಾರಿ ಆಗ್ತಾರೆ. ಹಾಗಾಗಿ BMTC ಮ್ಯಾನೇಜ್ಮೆಂಟ್ನ ನಾವು ಅದಕ್ಕೆ ಜವಾಬ್ದಾರಿ ಮಾಡೋದಕ್ಕಿಂತ ಆ ಬಸ್ಸನ್ನು ಯಾರು ಓಡಿಸ್ತಿದ್ರು ಆ ಡ್ರೈವರ್ನ ಜವಾಬ್ದಾರಿ ಮಾಡ್ಬೇಕಾಗತ್ತೆ. ಇಬ್ಬರು ಜವಾಬ್ದಾರಿ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ಆ ಡ್ರೈವರ್ಗಳಿಗೆ ಏನಕ್ಕೆ ಪಾಸ್ ರೆವೆನ್ಯೂ ಬಿಟ್ಟು ಟಿಕೆಟ್ ರೆವೆನ್ಯೂ ಹಿಂದೆ ಹೋಗ್ತಾ ಇದ್ದಾರೆ? ಅದು ಮ್ಯಾನೇಜ್ಮೆಂಟ್ ಇಂದ ಬಂದಿರೋ ಲೆಸನ್ ತಾನೆ, ಅದು ಅವರಿಂದ ಬಂದಿರೋ ಒಂದು ಇದು ತಾನೆ ಅದು. ಅವರು ಇಲ್ಲ ಬ್ಯಾಗ್ಗಳು ಇದ್ ಮಾಡ್ತಾರೆ, ತುಂಬಾ ಬ್ಯಾಗ್ಗಳು ಇರ್ತವೆ, ರಶ್ ಆಗ್ತವೆ ಅಂತ, ಅದು ಡ್ರೈವರ್ದು ಕಂಡಕ್ಟರ್ದು ರೆಸ್ಪಾನ್ಸಿಬಿಲಿಟಿ ಸರಿ. ಬಟ್ ಇಲ್ಲ, ಈ ಪಾಸ್ ರೆವೆನ್ಯೂ ಬೇಡ, ಟಿಕೆಟ್ ರೆವೆನ್ಯೂ ಬೇಕು, ಆ ತರದ್ದು ಅದು ಮ್ಯಾನೇಜ್ಮೆಂಟ್ ಇಂದ ಒಂದು ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಗೆ. ಈಗ BMTCದು ಒಂದು ಜೀಪ್ ಓಡಾಡ್ತಾ ಇರುತ್ತೆ ಯಾವಾಗ್ಲೇ. ಹೊಯ್ಸಳ ಅಂತ ಪೊಲೀಸ್ದು ಯಾವ ತರ ಜೀಪ್ ಇದೆಯೋ, ಸಾರಥಿ ಅಂತ ಒಂದು BMTCದು ಜೀಪ್ ಇದೆ. ಎಲ್ಲಾ ಕಡೆ ಸುತ್ತಾಗ್ತಿರುತ್ತೆ. ಏನ್ ಕೆಲಸ ಏನ್ ಮಾಡುತ್ತೆ ಅದು ಸಾರಥಿ? ಈ ಸಾರಥಿ ಕೆಲಸ ನಮ್ಮ ಪ್ರಯಾಣಿಕರ ವೇದಿಕೆಗೆ ನಮಗೂ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಇಲ್ಲ. ಸೊ ನಾವು ಮೊನ್ನೆ BMTC ಜೊತೆ ಒಂದು ಚರ್ಚೆಯಲ್ಲಿ ಹೇಳಿದ್ದೀವಿ, ನಿಮ್ದು ಒಂದು ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಏನಿದೆ, ಯಾರಿಗಾದ್ರೂ ಏನಾದರೂ ದೂರ ಸಲ್ಲಿಸಬೇಕಾದ್ರೆ ಒಂದು ವ್ಯವಸ್ಥೆ ಏನಿದೆ ಅದು ಸ್ವಲ್ಪ ನೀವು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಸಿ ಅಂತ. ಈ ಸಾರಥಿ ಇರೋದು ಏನಕ್ಕೆ? ಬಸ್ ಒಳಗಡೆ ಯಾರಾದರೂ ಬಸ್ ಪ್ರಯಾಣಿಕರಿಗೆ ಇದ್ರೆ ಸಮಸ್ಯೆ ಇದ್ರೇನಾ, ಅಥವಾ BMTC ಬಸ್ ಡ್ರೈವರ್ಗಳ ರ್ಯಾಶ್ ಆಗಿ ಓಡಿಸಿದ್ರೆ ಅದಕ್ಕೆ ಸಾರಥಿ ಇಲ್ಲ, ಗೊತ್ತಿಲ್ಲ. ಅದು ಯಾರು ಎಷ್ಟು ಸಾರಥಿ ವೆಹಿಕಲ್ಸ್ ಇದೆ ಅಂತ ಗೊತ್ತಿಲ್ಲ, ಅದು ಏನಕ್ಕಿದೆ ಅಂತ ಸ್ಪಷ್ಟವಾಗಿದಿಲ್ಲ. ಅವ್ರು ಎಷ್ಟು ಆಕ್ಷನ್ ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಅವ್ರ ವೆಬ್ಸೈಟ್ ಅಲ್ಲಿ ಇಲ್ಲ, ಬೇರೆ ಎಲ್ಲೂ ಇಲ್ಲ. ಹಾಗಿದ್ಮೇಲೆ ಅವರು ಸರಿ ಕೆಲಸ ಮಾಡ್ತಿರೋ ಇಲ್ವಾ ಅಂತ ಹಿಂಗೆ ಹೇಳಕ್ ಸಾಧ್ಯ? ನಮಗೂ ಸಾಧ್ಯ ಇಲ್ಲ. ರೈಟ್ ಸರ್, ಮತ್ತೆ ಮಾತಾಡ್ತೀನಿ. ಈಗ ದಯಾನಂದ್ ಅವರನ್ನ ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಸರ್, ನೀವು ಈ ಒಂದು ಕಾರ್ಯಕ್ರಮದ ಮೂಲಕ BMTC ಅಧಿಕಾರಿಗಳಿಗೆ ಅಥವಾ ಅಲ್ಲಿರುವಂತಹ ಸಿಬ್ಬಂದಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಏನಾದರೂ ಒಂದು ಟ್ರಾಫಿಕ್ ಪೊಲೀಸ್ ಅವರ ವತಿಯಿಂದ ಏನಾದರೂ ಒಂದು ಪ್ಲಾನ್ ಆಫ್ ಆಕ್ಷನ್ ಅಂತ ಇದೆಯಾ BMTC ಅವರಿಗೆ ಸರ್? ಇಲ್ಲ, ಈ BMTC ಬಸ್ಗಳ ಒಂದು ಇದ್ರ ಬಗ್ಗೆ ಹೇಳೋದಾದರೆ, ಬೆಂಗಳೂರು ನಗರ ಸುಗಮ ಸಂಚಾರದ ದೃಷ್ಟಿಯಿಂದ ಒಂದು ಅಂಶವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಈ BMTC ಬಸ್ಗಳೇ ಅಥವಾ ಯಾವುದೇ ಬಸ್ಗಳಿದಾವೆ, ದೇ ಆರ್ ದ ಲಾರ್ಜೆಸ್ಟ್ ರೋಡ್ ಯೂಸರ್ಸ್. ವಿಸ್ತೀರ್ಣದ ಒಂದು ಇದರಲ್ಲಿ ಹೆಚ್ಚು ರಸ್ತೆ ಒಂದು ವಿಸ್ತೀರ್ಣವನ್ನ ಈ ರೀತಿಯ ದೊಡ್ಡ ವಾಹನಗಳು ಆವರಿಸ್ತವೆ. ಆ ರೀತಿ ಆಗುವಾಗ ಈ ಸಣ್ಣ ವಾಹನಗಳು ಏನಿರ್ತವೆ ಅವುಗಳಿಗೆ ಈ ದೊಡ್ಡ ವಾಹನಗಳಿಂದ ಆಗ್ತಕ್ಕಂಥ ಒಂದು ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಈ ವಾಹನ ಚಾಲಕರು ಸ್ವಲ್ಪ ಮುತುವರ್ಜಿಯನ್ನ ವಹಿಸಬೇಕಾಗ್ತದೆ. ಈಗ ಯಾವುದೇ ಒಂದು ಸಣ್ಣ ವಾಹನ ರಸ್ತೆಯಲ್ಲಿ ಎಲ್ಲ ಒಂದು ಕಡೆ ಪಾರ್ಕಿಂಗ್ ಮಾಡಿದ್ರೆ ಅದು ಅಷ್ಟು ತೊಂದರೆ ಮಾಡಲಿಕ್ಕಿಲ್ಲ. ಬಟ್ ಈ ಒಂದು BMTC ವಾಹನ ಒಂದು ರೋಡ್ ಹೋಗ್ತಾ ಎಲ್ಲಾದ್ರೂ ಮಧ್ಯೆ ನಿಲ್ಲಿಸ್ಬಿಟ್ರೆ ಅದು ಸಂಪೂರ್ಣವಾಗಿ ಆ ರಸ್ತೆಯನ್ನ ಬ್ಲಾಕ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಅದೇ ರೀತಿಯಾಗಿ ಯಾವುದೇ ಒಂದು BMTC ವಾಹನ ರಸ್ತೆಯಲ್ಲಿ ಕೆಟ್ಟು ಬಿದ್ದರೆ ಅದರಿಂದಾಗಿ ಸಂಪೂರ್ಣ ಅಲ್ಲಿ ಬಾಟಲ್ ನೆಕ್ ಆಗ್ತಕ್ಕಂತಹ ಸಾಧ್ಯತೆ ಇರ್ತದೆ. ಇಂತಹ ಅಂಶಗಳ ಬಗ್ಗೆ BMTC ಡ್ರೈವರ್ಗಳು ಮತ್ತು ಸಿಬ್ಬಂದಿಗಳು ಮತ್ತು ಅವರ ಮ್ಯಾನೇಜ್ಮೆಂಟ್ನವರು ಅದ್ರ ಬಗ್ಗೆ ಗಮನವನ್ನು ಕೊಡಬೇಕಾಗ್ತದೆ. ಸೊ ಇದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಎರಡನೇದಾಗಿ ಈ BMTC ವಾಹನಗಳು ಬೆಂಗಳೂರು ನಗರದಲ್ಲಿ ಆಕ್ಸಿಡೆಂಟ್ಗಳನ್ನು ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅಂಕಿಅಂಶಗಳ ಪ್ರಕಾರ ಹೇಳೋದಾದ್ರೆ ಕಳೆದ ವರ್ಷದಲ್ಲಿ ಅಂದ್ರೆ 2012ರಲ್ಲಿ ಈ BMTC ಬಸ್ಗಳು ಒಟ್ಟು 83 ಮಾರಣಾಂತಿಕ ಅಪಘಾತಗಳನ್ನ ಮತ್ತು 188 ಈ ಅದರ್ ಟೈಪ್ ಆಫ್ ಆಕ್ಸಿಡೆಂಟ್ಸ್ಗಳನ್ನು ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸುಮಾರು 49 BMTC ಬಸ್ಗಳು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಈ ಅಪಘಾತಗಳಲ್ಲಿ ಕಂಡು ಬಂದಿದ್ದು. ಒಟ್ಟು 320 ಈ ವಾಹನ ಅಪಘಾತಗಳಲ್ಲಿ BMTC ಬಸ್ಗಳು ಇನ್ವಾಲ್ವ್ ಆಗಿದ್ದಾವೆ. ಅದೇ ರೀತಿ ಈ ವರ್ಷ ಒಟ್ಟು 32 ಮಾರಣಾಂತಿಕ ಅಪಘಾತಗಳು BMTC ಬಸ್ಗಳ ಒಂದು ಇದರಿಂದ ಆಗಿರ್ತಕ್ಕಂಥದ್ದು, 111 ಇತರ ಅಪಘಾತಗಳು ಮತ್ತು 23 ಡ್ಯಾಮೇಜ್ಗಳು, ಅಂದರೆ ಒಟ್ಟು 166 ಈ ರೀತಿ ಬೇರೆ ಬೇರೆ ಅಪಘಾತಗಳಲ್ಲಿ BMTC
ಬಸ್ಗಳು ಇನ್ವಾಲ್ವ್ ಆಗಿದ್ದಾವೆ. ಸೊ ಈ ಅಂಕಿಅಂಶಗಳನ್ನು ಗಮನಿಸಿದಾಗಲೂ ಕೂಡ ನಾವು ಈ ಸುಗಮ ಸಂಚಾರ ದೃಷ್ಟಿಯಿಂದ ಜೊತೆಗೆ ರಸ್ತೆ ಸುರಕ್ಷತೆಯ ದೃಷ್ಟಿಯಿಂದ ಈ BMTC ಬಸ್ಗಳು ಏನಿದ್ದಾವೆ ಅವುಗಳ ಡ್ರೈವರ್ಗಳು ಹೆಚ್ಚಿನ ಒಂದು ಮುತುವರ್ಜಿಯನ್ನು ಮತ್ತು ಜವಾಬ್ದಾರಿಯನ್ನು ವಹಿಸಬೇಕಾಗ್ತದೆ ಅನ್ನೋದು ಕಂಡು ಬರ್ತದೆ. ಅದ್ರ ಜೊತೆಗೆ ಬೇರೆ ರೀತಿಯ ಅನಾನುಕೂಲತೆಗಳು ಈ BMTC ಬಸ್ಗಳಿಂದ ಆಗ್ತಕ್ಕಂಥದ್ದು ಗಮನಕ್ಕೆ ಬರ್ತದೆ. ಈ ಶಿಫ್ಟ್ಗಳು ಬದಲಾವಣೆ ಆಗ್ತಾಗ ಈ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇರ್ಬೋದು, ಅಲ್ಲಿ ಸಂಪೂರ್ಣವಾಗಿ ವಾಹನಗಳ ದಟ್ಟಣೆಯಿಂದ ಅಲ್ಲಿ ಬೇರೆ ವಾಹನಗಳು ಸಂಚರಿಸಲಿಕ್ಕೆ ಅಥವಾ ಪಾದಚಾರಿಗಳು ಸಂಚರಿಸಲಿಕ್ಕೆ ಅನೇಕ ಸಂದರ್ಭಗಳಲ್ಲಿ ತೊಂದರೆ ಅನಾನುಕೂಲತೆ ಉಂಟಾಗ್ತಕ್ಕಂಥದ್ದು ಕಂಡು ಬರ್ತದೆ. ಅದ್ರ ಬಗ್ಗೆಯೂ ಕೂಡ BMTC ಅಧಿಕಾರಿಗಳು ಮತ್ತು ಡ್ರೈವರ್ಗಳು ಜಾಗರೂಕರಾಗಿದ್ದು ಈ ರೀತಿ ಬೇರೆ ವಾಹನ ಚಾಲಕರುಗಳಿಗೆ ಅಥವಾ ರಸ್ತೆ ಉಪಯೋಗ ಮಾಡ್ತಕ್ಕಂಥವರಿಗೆ ಪಾದಚಾರಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಹಾಗೂ BMTC ಉಪಯೋಗ ಮಾಡ್ತಕ್ಕಂಥ ಒಂದು ಏನು ಸಾರ್ವಜನಿಕರಿದ್ದಾರೆ ಅವರುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಕ್ರಮಗಳನ್ನು ತೆಗೆದುಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಅವರು ಕ್ರಮ ವಹಿಸ್ತಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಸರ್, ಔಟ್ ಆಫ್ ದಿ ಬಾಕ್ಸ್ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೈವೇಟ್ ಬಸ್ಸಸ್ಗಳು ಎಸ್ಪೆಷಲಿ ಈ ಹೊಸೂರು ರೋಡು, ಕನಕಪುರ ರೋಡು, ಈ ರೀತಿ ಬೇರೆ ಬೇರೆ ಊರುಗಳಿಗೆ ಹೋಗುವಂತ ಜಾಗಗಳಲ್ಲಿ ಈ ಪ್ರೈವೇಟ್ ಬಸ್ಸಸ್ಗಳು ಏನ್ ಮಾಡ್ತವೆ ಅಂತಂದ್ರೆ ಈ KSRTC ಬಸ್ಗಳನ್ನ ಹಿಂದೆ ಹಾಕಬೇಕು, BMTC ಬಸ್ಗಳನ್ನ ನಾವು ಹಿಂದೆ ಹಾಕಬೇಕು ಅಂತ ಫಾರ್ಮುಲಾ 1 ಕಾರ್ ರೇಸ್ ಹೊಡೆದಂಗೆ ಅವರು ಬಸ್ಗಳನ್ನ ಓಡಿಸ್ತಾ ಇರ್ತಾರೆ. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅವುಗಳನ್ನ ಯಾಕೆ ಸರ್ ಕರ್ ಮಾಡೋಕೆ ಸಾಧ್ಯವಾಗ್ತಿಲ್ಲ ಟ್ರಾಫಿಕ್ ಪೊಲೀಸರಿಗೆ ಅಂತ? ಅವುಗಳನ್ನು ಕೂಡ ಕರ್ಬ್ ಮಾಡ್ತಾ ಇದ್ದೇವೆ. ಇದೇನಿದೆ, ಈ BMTC ಇಸ್ ಆಲ್ಸೋ ಒನ್ ಆಫ್ ದ ಆಪರೇಟರ್. ಅದ್ರ ಜೊತೆಗೆ ಬೇರೆ ಆಪರೇಟರ್ಸ್ ಇರ್ಬೋದು. ಈ ನಗರದಲ್ಲಿ ಬೇರೆ ಯಾರು ಆ ರೀತಿ ನಗರ ಸಂಚಾರ ವ್ಯವಸ್ಥೆಯಲ್ಲಿ ಇಲ್ಲ. ಬಟ್ ಈ KSRTC ಬಸ್ಗಳು ಅಥವಾ ಬೇರೆ ಬಸ್ಗಳು ಏನಿದೆ, ದೊಡ್ಡ ದೊಡ್ಡ ಬಸ್ಗಳು ಈ ರೀತಿ ಏನು ಪ್ರಯಾಣಿಕರನ್ನ ಸೆಳೀಲಿಕ್ಕೆ ಮತ್ತು ಇದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಗಳ ಮೇಲೆ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ರೈಟ್, ಬಟ್ ಅವ್ರಿಗೆಲ್ಲ ಲೈಸೆನ್ಸ್ ಇಲ್ವಲ್ಲ ಸರ್ ಪ್ರಯಾಣಿಕರನ್ನ ಹತ್ಸ್ಕೊಂಡು ಹೋಗೋದಕ್ಕೆ? ಅಲ್ಲ, ಯಾವ ಬಸ್ಗಳಿಗೆ ನೀವು ಹೇಳ್ತಾ ಇದ್ದೀರಿ ಗೊತ್ತಾಗ್ತಾ ಇಲ್ಲ. ಈ ಸ್ಟೇಜ್ ಕ್ಯಾರೇಜ್ ಬಸ್ಸಸ್ ಏನಿದೆ ಅವು ಅವರ ಒಂದು ಪರ್ಮಿಟ್ ಆಧಾರದ ಮೇಲೆ ಮಾಡಬೇಕಾಗ್ತದೆ. BMTC ಬಸ್ನವರು ಅವರ ಒಂದು ಪರ್ಮಿಟ್ ಆಧಾರದ ಮೇಲೆ ಅವರು ನಗರದಲ್ಲಿ ನಗರ ಸಂಚಾರ ವ್ಯವಸ್ಥೆಗೆ ಅವರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ರೈಟ್ ಸರ್, ದಯವಿಟ್ಟು ಸಂಪರ್ಕದಲ್ಲಿರಿ. ನಾನು ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇನೆ. ವಿನಯ್, ಒಂದು ಮಾತು, ಈಗ ದಯಾನಂದ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರು. ನಾನು ಅವಾಗಲೇ ನಿಮ್ಮನ್ನ ಒಂದು ವಿಷಯ ಕೇಳಬೇಕು ಅಂತ ಹೇಳ್ತಿದ್ದೆ. ಈಗ ಎಷ್ಟೋ ಸಲ ಈಗ ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ BMTC ಅವರು ಟ್ರಾಫಿಕ್ ವೈಲೇಷನ್ ಮಾಡೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಆದರೆ ವೆನ್ ಇಟ್ ಕಮ್ಸ್ ಟು ಪಾರ್ಕಿಂಗ್ ಯಾಕೆ ಸಾಧ್ಯವಾಗ್ತಿಲ್ಲ BMTC ಅವರಿಗೆ? ಈಗ BMTC ಬಸ್ ಸ್ಟಾಪ್ ಅಲ್ಲಿ ಬೇರೆ ಯಾರೋ ಒಂದು ಕಾರ್ ಅವರು ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೆ ಬಂದು ಫೈನ್ ಹಾಕೋದೋ ಇನ್ನೊಂದೇನೋ ಮಾಡೋದೋ ಮಾಡ್ತಿರ್ತಾರೆ. ಆದ್ರೆ BMTC ಅವರಿಗೆ ಯಾಕೆ ಸರಿಯಾಗಿ ಪಾರ್ಕಿಂಗ್ ಮಾಡಕ್ ಜಾಗ ಸಿಗ್ತಿಲ್ಲ? ಜಾಗ ಇದ್ರೂ ಕೂಡ, ನಾನು ಹೇಳ್ತಿರೋದು ಜಾಗ ಇಲ್ಲದ ಪಕ್ಷದಲ್ಲಿ ಅಲ್ಲ, ಜಾಗ ಇದ್ರೂ ಕೂಡ ಮಾಡಲ್ಲ ಅವರು ಯಾಕೆ? ಅಲ್ಲ, ಇದಕ್ಕೆ ಹಲವಾರು ಕಾರಣಗಳಿವೆ. ಒಂದು, ಡ್ರೈವರ್ ಇಂಡಿಸಿಪ್ಲಿನ್ ಇರ್ಬೋದು. ಇನ್ನೊಂದು, ನೀವೊಂದು ಒಂದೇ ಬಸ್ ಸ್ಟಾಪ್ ಅಲ್ಲಿ ಇವರು ಟ್ರಾಫಿಕ್ ಪೊಲೀಸ್ ರಾಂಗ್ ಪಾರ್ಕಿಂಗ್ ಅಂತ ಹೇಳಿದಾರಲ್ಲ, ಆ ರಾಂಗ್ ಪಾರ್ಕಿಂಗ್ ಅಂದ್ರೆ ಅವರು ಬಸ್ ಸ್ಟಾಪ್ ಅಲ್ಲಿ ಬಸ್ ನಿಲ್ಸ್ಬೇಕಲ್ಲ, ಅದನ್ನ ಹಿಂದೆ ಮುಂದೆ ಮಾಡಿದ್ರೆ ಅವ್ರು ರಾಂಗ್ ಪಾರ್ಕಿಂಗ್ ಅಂತ ಹಾಕ್ತಾರೆ ಕೇಸು. ಅಂದ್ರೆ ಬಸ್ ಡ್ಯೂಟಿ ಮುಗಿದ ಮೇಲೆ ಡಿಪೋ ಒಳಗಡೆ ಹಾಕೋದು ಆ ತರ ಪಾರ್ಕಿಂಗ್ ಅಲ್ಲ ಇವ್ರು ಹೇಳ್ತಾ ಇರೋದು. ಯಾಕಂದ್ರೆ ಬಸ್ ನೋಡಿ, ಡಿಪೋ ಇಂದ ಹೊರಟ ಮೇಲೆ ಬೆಳಿಗ್ಗೆ ರಾತ್ರಿ ಹೋಗೋ ತನಕ ಬಸ್ ರಸ್ತೆಯಲ್ಲಿ ಓಡಾಡ್ತಾ ಇರ್ಬೇಕು. ಎಲ್ಲೂ ಪಾರ್ಕಿಂಗ್ ಅವಕಾಶ ಇಲ್ಲ BMTC. ಏನಾದ್ರೂ ಓಡಾಡ್ತಾ ಇರ್ಬೇಕು ಡಿಪೋ ಇಂದ ಡಿಪೋಗೆ ಅಷ್ಟೇ. ಈ ಡಿಪೋ ಇಂದ ಸ್ಟಾರ್ಟ್ ಮಾಡಿದ್ರೆ ಆ ಡಿಪೋಗೆ ಹೋಗ್ಬೇಕು, ಅಲ್ಲಿ ಕಾಯ್ಬೇಕು, ಅಲ್ಲಿ ಹತ್ಸ್ಕೋಬೇಕು, ಇಲ್ಲಿಗೆ ಬರ್ಬೇಕು. ಸೊ ಹಾಗಾಗಿ ಬೇರೆ ಯಾವ್ದು ಪಾರ್ಕಿಂಗ್ ಅವಕಾಶ ಇಲ್ಲ, ಆ ಸಿಸ್ಟಮ್ ಅಲ್ಲೇ ಏನೂ ಇಲ್ಲ. ಸೊ ಇವರು ರಾಂಗ್ ಪಾರ್ಕಿಂಗ್ ಅಂದ್ರೆ ಸ್ಟಾಪ್ ಅಲ್ಲಿ ನಿಲ್ಸ್ತಾ ಇಲ್ಲ ಅಂತ. ಸೊ ಈಗ ಒಂದೊಂದ್ಸತಿ ಸ್ಟಾಪ್ಗಳು ಚಿಕ್ಕದಿರ್ತವೆ, 4 ಬಸ್ಗಳು ಒಂದೇ ಸತಿ ಬರ್ತವೆ. ಈಗ ಕನಿಂಗ್ಹ್ಯಾಮ್ ರೋಡಲ್ಲಿ ನೋಡಿ, ಸಿಗ್ಮಾ ಮಾಲ್ ಎದುರುಗಡೆ ಒಂದು ಸ್ಟಾಪ್ ಇದೆ, ಎಷ್ಟು ಬಸ್ ಬರ್ತವೆ ಅಲ್ಲಿ. ಶಿವಾಜಿನಗರಿಂದ ಬರೋ ಅರ್ಧ ಬಸ್ ಎಲ್ಲ ಅಲ್ಲಿ ಬರ್ತವೆ. ಇನ್ನು 4 ಬಸ್ ಒಂದೇ ಸತಿ ಒಂದೇ ಸ್ಟಾಪಿಗೆ ಬಂದ್ರೆ ಒಬ್ಬ ಹಿಂದೆ ಒಬ್ಬ ಮುಂದೆ ಹಾಕೊಂತಾರೆ ಅವರು. ಅದನ್ನ ಒಂದೊಂದ್ಸತಿ ಇವರು ವೈಲೇಷನ್ ಅಂತ ಬುಕ್ ಮಾಡ್ಕೊಂತಾರೆ. ಅದು ಒಂದು ಸಮಸ್ಯೆ ಆಗುತ್ತೆ. ಬಟ್ ಡೆಫಿನೆಟ್ಲಿ ಕೆಲವು ಸತಿ ಡ್ರೈವರ್ಗಳದ್ದು ಇಂಡಿಸಿಪ್ಲಿನ್ ಇರುತ್ತೆ, ರಸ್ತೆ ಮಧ್ಯದಲ್ಲೇ ನಿಲ್ಸ್ಬಿಡ್ತಾರೆ. ಸ್ಟಾಪ್ ಇನ್ನೂ ಅಲ್ಲಿರುತ್ತೆ, ಜನ ಸ್ವಲ್ಪ ಓಡ್ಕೊಂಡು ರೋಡ್ ಸೆಂಟರ್ ಹೋಗಿ ಬಸ್ ಹತ್ಬೇಕು. ಆ ತರ ಒಂದು ಸಮಸ್ಯೆನೂ ಆಗುತ್ತೆ. ಸೊ ಈ ಬೇರೆ ಬೇರೆ 3 ಕಾರಣಗಳು ಇವೆ. ಓಕೆ, ಈ BMTC ಅವರು ಜಾಗೃತಿ ಕಾರ್ಯಕ್ರಮಗಳು ಅಂತ ಮಾಡ್ತಾರೆ, ಏನ್ ಹೇಳ್ಕೊಡ್ತಾರೆ ಜಾಗೃತಿ ಕಾರ್ಯಕ್ರಮದಲ್ಲಿ? BMTC ಸುಮಾರು ಡ್ರೈವರ್ ಹೆಲ್ಪ್ಫುಲ್, ರಿಯಲಿ ಹೆಲ್ಪ್ ಆಗ್ತಿದೆ ಯಾರಿಗಾದ್ರೂ? ಅದು ವಿ ಆರ್ ನಾಟ್ ಶ್ಯೂರ್. ಅದು ನಮ್ಮ ಪ್ರಯಾಣಿಕರ ವೇದಿಕೆ. ರೈಟ್, ನಾನು ಮತ್ತೆ ಮಾತಾಡ್ತೀನಿ ಅದ್ರ ಬಗ್ಗೆ. ವಿನಯ್, BMTC ಜಾಗೃತಿ ಕಾರ್ಯಕ್ರಮಗಳು ಅಂತ ಕೂಡ ಮಾಡುತ್ತೆ, ಅವೇರ್ನೆಸ್ ಮೂಡಿಸುವಂತ ವರ್ಕ್ಶಾಪ್ಗಳನ್ನ ಕೂಡ BMTC ಡ್ರೈವರ್ಗಳಿಗೆ ಮತ್ತು ಕಂಡಕ್ಟರ್ಗಳಿಗೆ ಮಾಡುತ್ತೆ. ನಿಜಕ್ಕೂ ಅದು ಹೆಲ್ಪ್ ಆಗ್ತಿದೆಯಾ? ಒಂದ್ ವೇಳೆ ಹೆಲ್ಪ್ ಆಗಿದ್ರೂ ಕೂಡ ಇಷ್ಟರ ಮಟ್ಟಿಗಿನ ಟ್ರಾಫಿಕ್ ವೈಲೇಷನ್ಸ್ಗಳು ಯಾಕೆ? ಚರ್ಚೆ ಮಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ. स्पीड लिमिट से ज्यादा स्पीड बढ़ाना नहीं, स्पीड लिमिट से ज्यादा